ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ ತ್ರಿಬಲ್1 ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಗಣೇಶನ ಕಡೆಯಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿಯ ಗೈಡೆನ್ಸ್ ಇದೆ ಈ ಗಣೇಶನ ಗೈಡೆನ್ಸ್. ಥ್ಯಾಂಕ್ ಯು ಗಣೇಶ. ತುಂಬ ಕಾರ್ಡ್ಸ್ ಇದೆ ಆ್ಯಕ್ಚುಲಿ. ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಇಲ್ಲಿ ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ. ಹಾಗಾಗಿ ನಿಮ್ಮ ಒಂದು ಜೀವನಕ್ಕೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ಸಲ್ಲಿ ಇರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ತುಂಬ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಇಲ್ಲಿ ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ. ಫಸ್ಟ್ ಒಂದು ಕಾರ್ಡ್ ಪ್ರೊಟೆಕ್ಷನ್ ಬಂದಿರೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ಎಂಥದೇ ಒಂದು ಸಿಚುವೇಶನ್ಗಳಿದ್ರೂ ಕೂಡ ಒಂದು ಪ್ರೊಟೆಕ್ಷನ್ ಇರುತ್ತೆ. ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತು ನಿಮಗೆ ಏನೂ ಸಮಸ್ಯೆಗಳಾಗದಿರೋ ರೀತಿಯಲ್ಲಿ ಸೇಫಾಗಿ ಗಣೇಶ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ವಿಚಾರಗಳಾಗಿರ್ಬೋದು, ಪತ್ರಗಳಾಗಿರ್ಬೋದು, ಅದ್ರದ್ದು ಲೆಕ್ಕಾಚಾರ ಪತ್ರಗಳೇನಾದರೂ ಇರ್ಬೋದು, ಅದನ್ನು ಒಂದ್ಸಲಿ ನೀವು ಸರಿಯಾಗಿ ಗಮನಿಸಿ ಅಂತ ಕೂಡ ಬಂದಿರುವಂಥದ್ದು. ಕಾನ್ಸಂಟ್ರೇಷನ್ ಮಾಡಬೇಕಾಗಿರುವಂಥದ್ದು ಒಂದು ಲೆಕ್ಕಾಚಾರ ಪತ್ರಗಳಿರ್ಬೋದು, ಜಾಗ ವಿಚಾರ ಆಗಿರ್ಬೋದು, ಜಮೀನಿನ ವಿಚಾರ ಆಗಿರ್ಬೋದು, ಇಲ್ಲ ಹೊಸದಾಗಿ ಮನೆ ತಗೊಳ್ಳೋರಾಗಿರ್ಬೋದು, ಮತ್ತು ಹಳೆಯ ಒಂದು ಪತ್ರಗಳನ್ನ ಆಗಿರ್ಬೋದು. ಏನೋ ಸಮಥಿಂಗ್ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀವು ಸರಿಯಾಗಿರೋ ರೀತಿಯಲ್ಲಿ ಬರೆದಿಡುವಂಥ ರೀತಿಯಲ್ಲಿ ಬರವಣಿಗೆಯ ಮುಖಾಂತರ ಏನೋ ಸಮಸ್ಯೆಗಳಾಗುತ್ತೆ. ದಯವಿಟ್ಟು ಏನು ಮಾಡ್ತಾ ಇದ್ರೆ, ಏನು ಬರಿತಾ ಇದ್ದೀರಾ, ಇಲ್ಲ ಕೆಲವರು ಒಂದು ವಿಚಾರವಾಗಿ ಇಲ್ಲಿ ಹೇಳಬೇಕು ಅಂತಂದರೆ ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟು ಸೇಲ್ ಹೋಗ್ತಾ ಇದೆ, ಎಷ್ಟು ಒಂದು ಡಿಸಿಪ್ಲಿನ್ ಆಗಿ ನಿಮ್ಮ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಸೇಫಾಗಿ ಇದೆಯಾ ಇಲ್ವಾ, ನೀವೇನು ಮಾಡ್ತಾ ಇದ್ದೀನಿ ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಪರ್ಸ್ನಲಿ ಇಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರುವಂಥದ್ದು. ನಿಮಗೆ ಗ್ರಹಗತಿಗಳ ಮುಖಾಂತರ ಆಗಿರ್ಬೋದು, ನಿಮ್ಮ ಗ್ರಹಚಾರಗಳ ಮುಖಾಂತರ, ನಿಮ್ಮ ಕರ್ಮಫಲಗಳ ಮುಖಾಂತರ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಮತ್ತು ತುಂಬ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ, ನಿಮ್ಮ ಬುದ್ಧಿನ ಆಗಿರ್ಬೋದು, ನಿಮ್ಮ ಸಿದ್ಧಿ ಕಡೆ ಗಮನ ಕೊಡಿ. ಬುದ್ಧಿ ಸಿದ್ಧಿ ಕಡೆ ಗಮನನ ಕೊಡೋದ್ರ ಮುಖಾಂತರ ನಿಮ್ಮ ಜೀವನದಲ್ಲಿ ಒಂದು ರೀತಿ ಎತ್ತರವಾದಂಥ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳಾಗಿ ನೀವು ಬದಲಾವಣೆಗಳನ್ನು ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು. ನೀವು ಸ್ಪಿರಿಚುವಲಿ ಹೆಚ್ಚು ಗಮನನ ಕೊಡೋದ್ರ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಡಿವೈನ್ ಸಪೋರ್ಟಿಂಗ್ ಸಿಗ್ತಾ ಇರುವಂಥದ್ದು. ನಿಮಗೆ ಸ್ಪಿರಿಚುವಲಿ ಕಡೆ ಎಷ್ಟು ಗಮನನ ಕೊಡ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಜೀವನಕ್ಕೆ ಡಿವೈನ್ ಸಪೋರ್ಟಿವ್ ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಪ್ರಾರ್ಥನೆ ಇರ್ಬೋದು, ನಿಮ್ಮ ಒಂದು ಆಸೆಗಳಿರ್ಬೋದು, ನಿಮ್ಮ ಕನಸುಗಳಿರ್ಬೋದು, ಅದೆಲ್ಲವೂ ಕೂಡ ಡಿವೈನ್ ಕಡೆಯಿಂದ ನಡೆಯೋದ್ರ ಮುಖಾಂತರ ಗಣೇಶನ ಪ್ರಾರ್ಥನೆ ತುಂಬ ಇಂಪಾರ್ಟೆಂಟ್. ಆಮ್ ಚಾಂಟಿಂಗ್ ಕೂಡ ಇಂಪಾರ್ಟೆಂಟ್ ಅಂತ ಇದೆ. ಹಾಗಾಗಿ ಆಮ್ ಚಾಂಟಿಂಗ್ ಕೂಡ ಮಾಡೋದ್ರ ಮುಖಾಂತರ ಡಿವೈನ್ ನಿಮ್ಮ ಜೊತೆ ಕನೆಕ್ಷನ್ ಬೆಳೆಸ್ಕೊಳ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಥರ್ಡ್ ಐ ಚಕ್ರದ ಕಡೆ ಗಮನನ ಕೊಡಿ. ನಿಮ್ಮ ಇನ್ಸೈಡ್ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ, ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇರ್ಬೋದು. ಇಲ್ಲೂ ಕೂಡ ಕಾನ್ಸಂಟ್ರೇಷನ್ ಬರ್ತಾ ಇದೆ. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಬರ್ದಿಡಿ. ಮತ್ತು ನೀವು ಗಣೇಶನಿಗೆ ಇಟ್ಟಂಥ ಪ್ರಸಾದಗಳಾಗಿರ್ಬೋದು, ಒಂದು ರೀತಿಯಲ್ಲಿ ನೀವು ಗಣೇಶನಿಗೆ ಇಟ್ಟಂಥ ಪ್ರಾರ್ಥನೆಗಳಾಗಿರ್ಬೋದು ಅವ್ರಿಗೆ ತಲುಪಿದೆ ಅಂತ ಬಂದಿರುವಂಥದ್ದು. ಇಲ್ಲಿ ನೀವಿಟ್ಟಂಥ ಪ್ರಸಾದ ಏನಿದೆ, ಲಾಡು ಪ್ರಸಾದ ಇರ್ಬೋದು, ಹಣ್ಣುಗಳಿರ್ಬೋದು, ಏನು ಪ್ರಸಾದನ ನೀವು ಮಾಡಿಟ್ಟಂಥ ಪ್ರಸಾದ, ಪ್ರೀತಿಯಿಂದ ಮಾಡಿಟ್ಟಿರುವಂಥ ಪ್ರಸಾದ ದೇವರಿಗೆ ತಲುಪಿದೆ. ತುಂಬ ಖುಷಿಯಾಗಿ ಇದ್ದಾರೆ, ನಿಮ್ಮನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ನೀವು ಕೊಟ್ಟಂಥ ಪ್ರಸಾದನ ನೋಡಿ ಅವ್ರಿಗೆ ಖುಷಿಯಾಗಿರುವಂಥದ್ದು ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇನ್ನೂ ಕೆಲವರಿಗೆ ಕೂಡ ನೀವು ಪ್ರಸಾದನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಕೈಯಲ್ಲಿ ಯಾರಿಗಾದರೂ ಕೊಡಬೇಕು ಅನಿಸಿದ್ರೆ ದೇವರ ಹೆಸರಲ್ಲಿ ನೀವು ಕೂಡ ಬೇರೆಯವ್ರಿಗೂ ಕೂಡ ಪ್ರಸಾದನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಪತ್ರ ಅಂತಲೇ ಇಲ್ಲಿ ಬರ್ತಾ ಇದೆ. ದಯವಿಟ್ಟು ಲೆಕ್ಕಾಚಾರ ಪತ್ರಗಳನ್ನ ದಯವಿಟ್ಟು ಸೇಫಾಗಿ ಇಡಿ. ಯಾರು ನಿಮ್ಮ ಸೀಕ್ರೆಟ್ ಆಗಿರುವಂಥ ವಿಚಾರಗಳನ್ನ ತಿಳ್ಕೊಂಡು
ನಿಮಗೆ ನಿಮ್ಮ ಜಾಗದ ವಿಚಾರವಾಗಿ, ಪತ್ರದ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡ್ತಾರೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಬಂದಿರುವಂಥದ್ದು. ನಿಮ್ಮ ಮೇಲೆ ಒಂದು ಟಾರ್ಗೆಟನ್ನು ಇಟ್ಕೊಂಡು ನಿಮ್ಮ ಊಟದ ವಿಚಾರವಾಗಿ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಯಶಸ್ಸಿನ ವಿಚಾರ ಆಗಿರ್ಬೋದು, ನಿಮಗೆ ಡಿವೈನ್ ಸಪೋರ್ಟ್ ಇದೆ ಅನ್ನೋ ವಿಚಾರ ಆಗಿರ್ಬೋದು, ನೀವೇನೋ ಮಾಡ್ತಾ ಇದ್ದೀರಾ, ಏನೋ ಲೆಕ್ಕಾಚಾರ ಮಾಡ್ತಾ ಇದ್ದೀರಾ, ಏನೋ ಒಂದು ಯಶಸ್ಸನ್ನು ಕಂಡುಹಿಡಿತಾ ಇದ್ದೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ, ಒಂದು ಸಿದ್ಧಿನ ಪಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಂಡು ಕೆಲವರು ನಿಮ್ಗೆ ಇಲ್ಲಿ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ದೃಷ್ಟಿದೋಷಗಳು ಕೂಡ ಆಗಿದೆ. ಕಣ್ಣಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನು ಸಮಸ್ಯೆಗಳಾಗ್ತಾ ಇರ್ಬೋದು ನಿಮಗೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ನಿಮಗೆ ಒಂದು ರೀತಿಯಲ್ಲಿ ನೀವೇನೇ ಮಾಡ್ತಾ ಇರ್ಬೋದು, ನೀವೇನೇ ಒಂದು ಸಿಚುವೇಶನ್ಗಳಿರ್ಬೋದು, ಎಲ್ಲವೂ ಕೂಡ ಭಗವಂತನಿಗೆ ತಲುಪ್ತಾ ಇದೆ. ನೀವೇನೋ ಒಂದು ನಿಮಗೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ನೀವಿರ್ಬೋದು, ಬಟ್ ಈ ವಿಚಾರಗಳೇನಿದೆ ಎಲ್ಲವೂ ಕೂಡ ಭಗವಂತ ನೋಡ್ತಾ ಇರ್ತಾನೆ. ಹಾಗಾಗಿ ನಿಮ್ಮ ಕೆಲಸ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಮಾಡ್ತಾ ಇರುವಂಥ ರೀತಿ ಆಗಿರ್ಬೋದು, ಅದೆಲ್ಲವೂ ಭಗವಂತನಿಗೆ ತಲುಪ್ತಾ ಇದೆ. ಹಾಗಾಗಿ ನೀವು ಓಪನ್ ಅಪ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಓಪನ್ನೆಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಒಂದು ರೀತಿಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡಬೇಕೋ ಅದನ್ನು ದಯವಿಟ್ಟು ಅಲ್ಲಿಗೆ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಇಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರಾದರೂ ಏನಾದರೂ ಸಮಸ್ಯೆಗಳು ಮಾಡಿದರೆ ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ, ದಯವಿಟ್ಟು ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ದೇವರ ಮುಖಾಂತರ ಆಗಿರ್ಬೋದು. ನಿಮಗೆ ಯಾರ ಮುಖಾಂತರ ನಿಮಗೆ ಗೈಡೆನ್ಸ್ ಸಿಗಬೇಕು ಅಂದರೆ ತುಂಬ ಇಲ್ಲಿ ಗಣೇಶನ ಮೇಲೆ ಎಷ್ಟು ಪ್ರೀತಿನ ಇಟ್ಟಿರ್ತೀರ ಆ ರೀತಿಯಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಅಂದರೆ ಗಣೇಶನ ಪ್ರಾರ್ಥನೆ ಮಾಡಿದರೆ ತ್ರಿಮೂರ್ತಿಗಳ ಆಶೀರ್ವಾದನೂ ಕೂಡ ನಿಮಗೆ ಸಿಗುತ್ತೆ, ಗೈಡೆನ್ಸನ್ನು ಕೊಡ್ತಾ ಹೋಗ್ತಾರೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.